9:40ಗೆ ನನ್ನ ತಂಗಿ ಕರ್ಕೊಂಡು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಇವಾಗ ಬಂದಿರೋದು ನಾನು. 9:40 ಇವಾಗ ನೋಡಿ ಎಷ್ಟು ಟೈಮು, 1 ಗಂಟೆ ಆಗಿದೆ, ಇನ್ನೂ 1 ಅವರ್ ಬೇಕು ಹೋಗೋಕ್ಕೆ. ಅರ್ಧ ದಿನ ಇಲ್ಲೇ ಕಳೆದೋಗ್ಬಿಟ್ಟೆ, ಹೆಂಗೆ ಜೀವನ ಮಾಡೋದು? ಸಾಕು ಬನ್ನಿ ಸರ್, ನನ್ನ ಹೆಸರು ಮುನ್ನಾ ಅಂತ. ನಾನು ನೋಡಿ ಈ PL ಸರ್ಕಲ್ ಪೆಟ್ರೋಲ್ ಬಂಕ್ ಗ್ಯಾಸಲ್ಲಿ ಇಲ್ಲಿಂದ MS ಪಾಳ್ಯ ತಳ್ಕೊಂಬಂದಿದ್ದೀನಿ. 9:30 ತಳ್ಕೊಂಬಂದು ಇನ್ನೂ 1 ಅವರ್ ಬೇಕು. ಇಷ್ಟು ಆಟೋ ಇದೆ ನೋಡಿ ನೀವೇ, ಇವಾಗ ಗಂಟ ಕಾಯ್ತಿದ್ದೀನಿ. ಇಲ್ಲಿ 95 ರೂಪಾಯಿ, ಅಲ್ಲಿ 145 ರೂಪಾಯಿ ಅಂತ ಹೇಳಿ ವಾಪಸ್ ಬಂದುಬಿಟ್ಟು ತಳ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್. 145 ರೂಪಾಯಿ ದಿವಾನ್ರು ಪಾಳ್ಯಲ್ಲಿ, ದಿವಾನ್ರು ಪಾಳ್ಯ ಗ್ಯಾಸ್ ಬಂಕಲ್ಲಿ ಅಲ್ಲಿಂದ ವಾಪಸ್ ಬಂದಿದೆ ಗ್ಯಾಸ್ ಇಲ್ಲ ಅಂತ ಹೇಳಿ. ಇಲ್ಲಿ ಬಂದು 95 ರೂಪಾಯಿಗೆ ಹಾಕ್ಸ್ತಾಯಿದ್ದೀವಿ. ಏನು ಮಾಡೋಣ? 145 ರೂಪಾಯಿ ಆಯ್ತದೆ. ಇಲ್ಲಿ ಕೇಳಿದ್ರೆ ಡ್ರೈವರ್ ಪ್ಯಾಸೆಂಜರ್ಗೆ 10 ರೂಪಾಯಿ ಜಾಸ್ತಿ ಕೊಡಿ ಬಂದು ಹೊಡಿತಾರೆ, ಬೈತಾರೆ. ಏನು ಮಾಡೋಣ? ನಮ್ಮಂಥ ಬಡವರು ಎಲ್ಲಿ ಹೋಗ್ಬೇಕು ಸರ್? ನಾವು ಜೀವನ ಮಾಡೋದೇ ಆಟೋ ಅಲ್ಲಿ. 3 ದಿನ ಸರ್. ಇವಾಗ ನೋಡಿ ನೀವೇ, ಇವಾಗ 9:30 ಬಂದು ನಿಂತಿರೋದು ನಾನು. 9:40ಗೆ ನನ್ನ ತಂಗಿ ಕರ್ಕೊಂಡು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಇವಾಗ ಬಂದಿರೋದು ನಾನು. 9:40 ಇವಾಗ ನೋಡಿ ಎಷ್ಟು ಟೈಮು, 1 ಗಂಟೆ ಆಗಿದೆ, ಇನ್ನೂ 1 ಅವರ್ ಬೇಕು ಹೋಗೋಕ್ಕೆ. ಅರ್ಧ ದಿನ ಇಲ್ಲೇ ಕಳೆದೋಗ್ಬಿಟ್ಟೆ, ಹೆಂಗೆ ಜೀವನ ಮಾಡೋದು? ದುಡಿಮೆ ಮಾಡೋದು ಇವಾಗ. ಮತ್ತೆ ನೀವೇ ಹೇಳಿ ಸರ್, ನೀವೇ ನೋಡ್ಕೊಬೇಕು. ಈ ರಾಜಕೀಯದವರ ನೋಡಬೇಕು. ಈ ಪಕ್ಷ ಆ ಪಕ್ಷ ಅಂತಲ್ಲ, ಮೇನ್ ಮಂತ್ರಿ ಸರಿ ಇಲ್ಲ. ಪ್ರಧಾನಮಂತ್ರಿಯವರು ಮಾಡಿದ್ರೆ ತಾನೇ ಎಲ್ಲರೂ ಮಾಡೋದು ಪಾಪ ಸ್ಟೇಟಲ್ಲಿ. ಅವರೇ ಸರಿ ಇಲ್ಲದ ಇವರಲ್ಲಿ. ಈಗ ನೋಡಿ, ದಂಧ ಮಾಡಿದೆ, ಬಿಸ್ನೆಸ್ ಇದೆ ಇವಾಗ. ಅವ್ರು 145, 120 ಹಿಂಗೆಲ್ಲ ನಮ್ಮ ಹತ್ರ ಬಡವರು ಇವರು ಬಿಸ್ನೆಸ್ ಮಾಡಿದ್ದಾರೆ ಇವಾಗ. ಈ ಗ್ಯಾಸ್ ಬಂಕೂರಿ ಇನ್ಮೇಲೆ ಲಗಿಲರ್ ಇದು. ನೀವು ಸತ್ರು, ಪ್ರಧಾನಮಂತ್ರಿ ಸತ್ರು ಇವ್ರು ಕಮ್ಮಿ ಮಾಡಲ್ಲ ಇವಾಗ. ಇವ್ರು ದಂಧ ಮಾಡಿದೆ. ಅವ್ರ ಪಾಪ ಅವ್ರು ಅಲ್ಲಿ ಕೂತಾರೆ ಪ್ರಧಾನಮಂತ್ರಿ, ಅವ್ರೇನು ಮಾಡ್ತಾರೆ? ಇವಾಗ ನೋಡಿ, ಬೆಳಗ್ಗೆ ತೋರಿಸ ಇದೆಯಾ ಇದು ಬಂದಾಗಿದೆ, ಕ್ಲೋಸ್ ಆಗಿದೆ ಅಂತ, ಅತಿ ಯೋಜನೆ ತೊಗೊಂಡು ಏನೋ ಅಲ್ಲಿ ಕ್ಲೋಸ್ ಮಾಡೋದಂತ. ಈಗ ವಾರ ನಡೀತಾ ಇರೋದ್ರಿಂದ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ. ಹೌದು, ಬಟ್ ರೇಟ್ ಒಂದೇ ಥರ ಇಡಬೇಕು, ಇಲ್ಲಾಂದ್ರೆ ಅನೌನ್ಸ್ ಮಾಡಬೇಕು ಇಷ್ಟು ರೇಟ್ ಎಲ್ಲ ಬಂಕಲ್ಲಿ ಅಂತ ಮಾಡಬೇಕು. ಇವಾಗ ರೇಟು ಒಂದು ತಿಂಗಳಿಗೆ ಒಂದನೇ ತಾರೀಕು ಡಿಫ್ರೆನ್ಸ್ ಹೆಚ್ಚಿಗೆ ಆಗೋದು ಅಥವಾ ಕಮ್ಮಿ ಆಗೋದು. ವಾರ ಬಂದಾಗಿದೆ. ಇವತ್ತು ಬೆಳಿಗ್ಗೆ ವಾರ ಬಂದಾಗಿದೆ. ಅದೇನೋ 10 ಯೋಜನೆ ಅಂತ ಅದೇನೋ ಬಂದಾಗಿದೆ. ಇವ್ರು ಏನು ಮಾಡ್ತಾರೆ? ಇನ್ಮೇಲೆ ಕಂಟಿನ್ಯೂ ರೂಲ್ಸ್ ಇನ್ಮೇಲೆ ಇದೇ ದುಡ್ಡು ನಮ್ಮ ಹತ್ರ ದೋಣನೆ ಮಾಡ್ತಾರೆ ಈ ಗ್ಯಾಸ್ ಬಂಕವರು. ನಮ್ಮ ಆಟೋ ಡ್ರೈವರ್ಗಳು ಅಥವಾ ನಾವು ಅಮಾಯಕರು. ವಾರ್ನ ಸ್ಟಾರ್ಟ್ ಆದಾಗ ಪರ್ ಡೇಗೆ 4 ಓವರ್ಗೆ ಗ್ಯಾಸ್ ರೇಟ್ ಚೇಂಜ್ ಮಾಡ್ತಾ ಇದ್ದಾರೆ. ಇಲ್ಲ, ಎಲ್ಲಿ ಅನೌನ್ಸ್ಮೆಂಟ್ ಇಲ್ಲ, ಇಷ್ಟು ಕೊಡ್ತೀವಿ. ಶೇರ್ ಮಾರ್ಕೆಟ್ ಆಗಿದೆ ಇದು. ಏನೋ ಈ ಗ್ಯಾಸ್ ಬಂಕ್ ಇದೆ ಇವಾಗ. ಈ ಗ್ಯಾಸ್ ನಮ್ದು ಆಟೋ LPG ಇದೆಯಲ್ಲ, ಒಳ್ಳೆ ಶೇರ್ ಮಾರ್ಕೆಟ್. ಒಂದೊಂದು ಸೆಕೆಂಡ್ಗೆ ಒಂದೊಂದು ಅಂತ. ಇವಾಗ ಏರ್ಪೋರ್ಟಲ್ಲಿ ಹೆಂಗೆ ಫ್ಲೈಟ್ ಟಿಕೆಟ್ ಚೇಂಜ್ ಆಗ್ತದೆ ಆ ಥರ ಮಾಡ್ಕೊಂಡಿದೆ ಇವರು. ಇಲ್ಲಿ 95, ಅವಾಗಲೇ ನೋಡ್ರಿ 92 ಮಾಡಿದ್ದು, 95 ಮಾಡಿದ್ದಾರೆ. ಇಂಡಿಯನ್ ಬ್ಯಾಂಕ್ ಅಂತಾರೆ, ಇಂಡಿಯನ್ ಬಂಕ್ ಅಂತಾರೆ. ಎಲ್ಲಿ ಇಂಡಿಯನ್ ಎಲ್ಲ ಇದು ಪಾಕಿಸ್ತಾನ ಆಗ್ಬಿಟ್ಟಿದೆ ಲೆಕ್ಕ ನೋಡ್ರೆ. ಹಂಗಾಗಿದೆ. ನಾವು ಬಡವರು ಎಲ್ಲೋಗಿ ಜೀವನ ಮಾಡ್ಬೇಕು ಹೇಳಿ? ನಾವು ಇಂಡಿಯನ್ ಅಂತ ಒಂದು ವ್ಯಾಲ್ಯೂನೇ ಇಲ್ಲ. ಹಂಗಾಗಿದೆ. ನಾವು ಹೇಳೋದು ಗೌರ್ಮೆಂಟ್ಗೆ ಒಂದೇ ಒಂದು, ನಮ್ಮಂಥ ಬಡವ್ರಿಗೆ ಕಮ್ಮಿ ಮಾಡಿ ನೋಡಿ. ಈ ಥರ ನಮ್ಮ ಜೀವನ ಅರ್ಧ ನೋಡಿ 3/4 ದಿನ ಇಲ್ಲಿ ಹೋಗಿದೆ. ಇವಾಗ 1/4 ದಿನದಲ್ಲಿ ಏನು ಮಾಡೋಣ? ನಮ್ಮ ಮನೆಗೆ ದುಡ್ದು ಏನು ಕೊಡೋದು ನಾವು? ಫೈನಲ್ ನೋಡಿ, ಕಂತು ಕಟ್ಟಿಲ್ಲ, ಗಾಡಿ ಕಂತು 2 ತಿಂಗಳು ಆಗಿದೆ, ಕಂತು ಕಟ್ಟಿಲ್ಲ. ಹಿಂಗಿದೆ 2 ತಿಂಗಳು ಆದ 10 ದಿನಕ್ಕಾದ್ರೆ ಗಾಡಿ ಸೀಜಿಂಗ್ ಕೊಡ್ತಾರೆ. ಆ ಸೀಸರ್ಗಳು 3,000 ಇಲ್ಲೇ ಕೊಡ್ಬೇಕು ನಾವು. 3,000 ಮಿನಿಮಮ್ 3,000 ಕೊಟ್ಟಿಲ್ಲ ಅಂದ್ರೆ ಬಿಡೋದು. ಗಾಡಿ ಬಿಡಲ್ಲ. ಯಾವುದೇ ಕಟ್ಟು ಗೊತ್ತಿಲ್ಲ. ಅಲ್ಲೋಗಿ EMI ಕಟ್ಟಬೇಕು. ಎಲ್ಲಿಂದ ಕಟ್ಟಬೇಕು? ಸೆಟ್ಲ್ಮೆಂಟ್ ಮಾಡ್ರು ಗಾಡಿ ಎಲ್ಲ ಅಲ್ಲೋಗ್ತೀರ, ಓಡಿ ಕಾಸೆಲ್ಲ ಹಾಕ್ತಾರೆ. CNG ಸಿಗ್ತಾ ಇಲ್ಲ ಈ ಕಡೆ, ಜಾಸ್ತಿ ರೇಟ್. ಸರ್, CNG ಸಿಗ್ತಾ ಇದೆ. CNG ನಮ್ಗೇನು ರಗಳೆ ಇಲ್ಲ. LPG ಸಿಗ್ತಾ ಇಲ್ಲ. LPG ತುಂಬಾ ತೊಂದರೆ ಆಗಿದೆ ನಮಗೆ. LPG ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ರೇಟು ಜಾಸ್ತಿ ಆಗಿದೆ. ಈಗ ಬಾಡಿಗೆನೂ ಇಲ್ಲ. ಹೇಗೆ ಜೀವನ? ಏನು ಮಾಡ್ಬೇಕು? ನೀವೇ ನೋಡ್ತಾ ಇದ್ದೀರಾ, ಕಣ್ಣಾರೆ ನೋಡ್ತಾ. ಇಷ್ಟು ಗಾಡಿಗಳೈತೆ ನೋಡಿ, ನೋಡಿ ಏನು ಮಾಡ್ತಾ ಇದ್ದೀರಾ ಅಂತ. ಹೆಂಗೆ ಮಾಡಬೇಕು ಜೀವನ? ನಮಗೆ ಒಂದೂ ಗೊತ್ತಾಗ್ತಿಲ್ಲ. ಇಲ್ಲ ಸಾಯ್ಬೇಕೋ ಇಲ್ಲ ಬದುಕಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಹಂಗಾಗಿದೆ ನಮ್ಮ ಪ್ರಪಂಚ. ಇದ್ರ ಬಗ್ಗೆ ಸರ್ ಒಂದು ವಿಚಾರ, ಆ ರಾಜಕಾರಣಿಗಳು ಏನಾದರೂ ಒಂದು ಇದ್ರ ಬಗ್ಗೆ ಮಾಹಿತಿ ಮಾತಾಡಬೇಕು. ಈ ಥರ ಆಟೋ ಡ್ರೈವರ್ಗೆ ಈ ಥರ ಆಗಿದೆ, ಯಾವುದೇ ಕಾರಣದಿಂದನೂ ಗ್ಯಾಸ್ ರೇಟನ್ನು ಒಂದು ಬಂಕಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿ ಅಂತ ಯಾರು ಹೇಳಿಲ್ಲ. ಈಗ ಗಾಡಿ ಜಾಸ್ತಿ ಆಯಿತು ಅಂದರೆ ಮಿನಿಮಮ್ ಆಟೋಮೆಟಿಕ್ಕಾಗಿ ಅವರೇ 10 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ. ಸರ್, ದಿನ ಬೆಳಿಗ್ಗೆ ಅವ್ರು ಮೊಬೈಲ್ ನೋಡ್ತಾರೆ, ಅವರು ನ್ಯೂಸ್ ನೋಡ್ತಾರೆ. ಇಷ್ಟು ದಿನ ಬೆಳಿಗ್ಗೆ ಗೊತ್ತಾಗಲ್ಲ. ಬೇರೆ ರಾಜಕಾರಣ ಬೇರೆ ರಾಷ್ಟ್ರ ಸ್ಟೇಟಲ್ಲಿ ಈಗ ಬೆಳಗ್ಗೆ ಎದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎಲೆಕ್ಷನ್ ರಾಜಕೀಯದ ಬಗ್ಗೆ ಅವರು ಅದ್ರ ಬಗ್ಗೆ ನ್ಯೂಸ್ ನೋಡ್ತಾರೆ. ಈ ಬೆಂಗಳೂರಲ್ಲಿ ನಡೆಯೋದು ರಾಜಕಾರಣದ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ ಸರ್. ತಗೋಬೇಕು. ಅದಕ್ಕೆ ಅವ್ರಿಗೆ ಗೊತ್ತಾಗಲ್ಲ ಸರ್. ಅವ್ರು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೋ ಸೋಲುತ್ತೋ, ಬೇರೆ ಪಕ್ಷ ಗೆಲ್ಲುತ್ತೋ ಸೋಲುತ್ತೋ ಅನ್ನೋದೊಂದು ಮಾಹಿತಿ ಬಗ್ಗೆ ಅವ್ರ ಆಕಾಂಕ್ಷೆ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಆಟೋ ಚಾಲಕರು ಏನಿದ್ದಾರೆ, ಏನಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಇಲ್ಲ ಸರ್. ₹100
500 ರೂಪಾಯಿ ಗ್ಯಾಸ್ ಹಾಕಿದ್ರೆ ಸಾಯಂಕಾಲ ಅವರು ಓಡಿಸ್ಬೋದು, ಮತ್ತೆ ಕ್ಯೂವಲ್ಲಿ ನಿಂತ್ಕೋಬೇಕು. ಮತ್ತು ಅದು ಏನು ಸ್ಟಾಕ್ ಬಂದರೆ, ಇಲ್ಲ ಅಂದರೆ ಇಲ್ಲ. ವಾರದಲ್ಲಿ 3 ದಿವಸ ಗ್ಯಾಸ್ ಸಿಕ್ಕಿದ್ರೆ ಇನ್ನು 3 ದಿವಸ ಗ್ಯಾಸ್ ಸಿಗಲ್ಲ. ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇವಾಗ ಅಟ್ಲೀಸ್ಟ್ ಒಂದು ಖರ್ಚು ಏನೋ ಮನೆ ಮೇಂಟೈನ್ ಇರುತ್ತಲ್ಲ, ಇವಾಗ ಕಂತಿರುತ್ತೆ, ಮನೆ ಬಾಡಿಗೆ ಇರುತ್ತೆ, ನೈರಿಲ್ ಬರುತ್ತೆ, ಎಲ್ಲ ಇರುತ್ತಲ್ಲ, ಏನೋ ಮಾಡಬೇಕಲ್ಲ. ಮಕ್ಕಳು ಫೀಸು ಅದು ಇದು, ಮನೆಗೆ ಒಂದು 100 ರೂಪಾಯಿ ದಿವಸ 200 ರೂಪಾಯಿ ಖರ್ಚಿರುತ್ತಲ್ಲ, ಹಾಲು ಹಣ್ಣು ಅದು ಇದು ಎಲ್ಲ ಇರುತ್ತಲ್ಲ. ಏನಾದರೂ ಮಾಡಬೇಕು. ಅದಕ್ಕೆ ಸರ್ಕಾರದವ್ರು ಏನಾದರೂ ಮಾಡಿ ಚಾಲಕರಿಗೆ ಒಂದು ಏನಾದರೂ ನೆರವು ಕೊಡಬೇಕು ಸರ್. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆಯಾ? ಹೌದು ಸರ್. ನೋಡಿ 59 ರೂಪಾಯಿ 50 ಪೈಸೆ ಇತ್ತು, ಇವತ್ತು 90 ರೂಪಾಯಿ ಇದೆ ಇಲ್ಲಿ. ಇದು ಗೋರ್ಮೆಂಟು ಬಂಕು ಅಂದ್ಬಿಟ್ಟು ಅತ್ರೇಜ್ಡ್. ಬೇರೆ ಕಡೆ 110, 120, 130 ರೂಪಾಯಿ ಅವ್ರಿಗೆ ಹೆಂಗೆ ಮೇಂಟೈನು. ಯಾರಾದರೂ ಕಸ್ಟಮರ್ ನಾವು ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡೋಲ್ಲ ಅಂತಾರೆ. ಏನು ಸರ್, 10 ರೂಪಾಯಿ ಜಾಸ್ತಿ ಕೇಳಿ ಏನಕ್ಕೆ ಕೊಡಬೇಕು ಅಂತಾರೆ. ಮೀಟ್ರ್ ಹಾಕು ಅಂತಾರೆ. ಈ ಗ್ಯಾಸ್ ರೇಟಲ್ಲಿ ಮೀಟ್ರ್ ಹಾಕೊಂಡ್ರೆ ನಾವು ಉದ್ಧಾರ ಆಗ್ತೀವಾ? ಓಕೆ, ನೀವು ಆನ್ಲೈನ್ ಓಡಿಸ್ತೀರಾ? ಓಲಾ, ಉಬರ್ ಈ ಥರ ರ್ಯಾಪಿಡೋ ಇಲ್ಲಿ ಓಡಿಸ್ತೀವಿ, ಬಟ್ ಅದರಲ್ಲಿ ರೇಟ್ ಜಾಸ್ತಿ ಮಾಡಿದ್ದೀರಾ? ಏನೂ ಮಾಡಿಲ್ಲ. ಏನೂ ಮಾಡಿಲ್ಲ ಅಂದರೆ ನಾವು ಹೆಂಗೆ ಗ್ಯಾಸ್ ಮೇಂಟೈನ್ ಮಾಡೋದು? ನೋಡಿ, ಇವಾಗ 500 ರೂಪಾಯಿ ಫಿಕ್ಸೆಡ್ ಮಾಡಿದ್ದೇನೆ. 500 ರೂಪಾಯಿಗೆ 4 ಲೀಟ್ರ್ 5 ಲೀಟ್ರ್ ಬರುತ್ತೆ. ಸಾಯಂಕಾಲ ನಾಳೆ ಮಧ್ಯಾಹ್ನ ಒಳಗೆ ಕ್ಲೋಸು, ನಾಳೆ ಮಧ್ಯಾಹ್ನ 12 ಗಂಟೆ ಕ್ಲೋಸು. ಮತ್ತೆ ಎಲ್ಲಾದರೂ ಗ್ಯಾಸ್ ಸಿಕ್ಕಿದ್ರೆ ಮಾತ್ರ ಕ್ಯೂವಲ್ಲಿ ನಿಂತ್ಕೋಬೇಕು, ಇಲ್ಲ ಅಂದರೆ ಇಲ್ಲ. ನಮ್ಮ ಹೊಟ್ಟೆ ಪಾಡೆ ಹಿಂಗೆ. ಇದಕ್ಕೇನಾದರೂ ಸರ್ಕಾರ ಏನಾದರೂ ಒಂದು ಮಾಡಬೇಕಲ್ಲ. ಬೇರೆ ಸ್ಟೇಟೆಲ್ಲ ಗ್ಯಾಸ್ ಬರ್ತಾ ಇದೆ, ನಮ್ಮ ಸ್ಟೇಟಲ್ಲೇ ಗ್ಯಾಸು ಕಮ್ಮಿ. ಏನು ಸರ್? ಬೇರೆ ಕಡೆ ಇದೆ, ಇಲ್ಲಿ ಸ್ವಲ್ಪ ಹೌದು, ತಮಿಳ್ನಾಡಲ್ಲಿದೆ, ಆಂಧ್ರಲ್ಲಿದೆ, ಫ್ರೀ ಆಗಿದೆ. ನಮ್ಮ ಸ್ಟೇಟಲ್ಲಿ ಯಾಕೆ ಈ ಥರ? ಇವ್ರು ಕೇಳಬೇಕು ಸರ್. ಇವಾಗ ಮನೆ ಮುನಿಯಪ್ಪ ಹತ್ರ ನಾವೆಲ್ಲ ಹೋಗಿದ್ವಿ, 60 ಜನ ಹೋಗಿದ್ವಿ. ನಾನು ಲೆಟ್ರ್ ಬರೆದಿದ್ದೀನಿ, ತರಿಸ್ತೀನಿ ಅಂತ ಹೇಳ್ತಾವ್ರೆ. ಅದು ನಮಗೆ ಗೊತ್ತಿಲ್ಲ, ತರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಕಷ್ಟ ಇನ್ನೂ 1 ವಾರ. ಇವಾಗ ತಾನೇ ಇವತ್ತು ಬೆಳಗ್ಗೆ ನಾವು ನ್ಯೂಸ್ ನೋಡಿದ್ವಿ, ಯುದ್ಧ ನಿಂತಿದೆ, 15 ದಿವಸ ಗಡುವು ಕೊಟ್ಟಿದ್ದೀವಿ ಅಂತ ಹೇಳ್ತಾವ್ರೆ. ಇನ್ಮೇಲೆ ಬಂದ್ರೂ ಆದರೂ ನಮ್ಮ ಕಷ್ಟ ತೀರಿಸೋರು ಯಾರು? ಈಗ ಅವ್ರಿಗೆ ಮಾತಾಡೋಕ್ಕೆ ಟೈಮ್ ಇದೆಯಾ ಸರ್ ಸದನದಲ್ಲಿ? ಯಾರು ಸರ್? ನಮ್ಮ ಸಚಿವರಿಗೆಲ್ಲ ಇದೆ ಸರ್, ಇದೆ. ಯಾಕೆ MP ಎಷ್ಟು ಜನ MP ಇಲ್ಲ ಕಾಂಗ್ರೆಸ್ನಲ್ಲಿ? ಹೋಗಿ ಮಾತಾಡಬೇಕು. ಹೌದು ಸರ್ ಕೊಡಿ, ನಮ್ಮ ಸ್ಟೇಟಲ್ಲಿ ಹಿಂಗೆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು. ಇವ್ರು ಕೇಳಿದ್ರೆ ತಾನೇ ಅವರು ಕೊಡೋದು. ಬೇರೆ ಸ್ಟೇಟೆಲ್ಲ ಕರೆಕ್ಟಾಗಿದೆಯಲ್ಲ, ಮಹಾರಾಷ್ಟ್ರಲ್ಲಿ ಕರೆಕ್ಟಾಗಿದೆ, ಆಂಧ್ರಲ್ಲಿ ಕರೆಕ್ಟಾಗಿದೆ, ತಮಿಳ್ನಾಡಲ್ಲಿ ಕರೆಕ್ಟಾಗಿದೆ, ಕರ್ನಾಟಕಲ್ಲಿ ಯಾಕಿಲ್ಲ? ಹೌದಾ ಅಲ್ವಾ? ಹಾಂ, ಅದು ಇವಾಗ ನಮ್ಮದೇನು ದಿವಸನಿತ್ಯ ಕೋಟಿಗಟ್ಟಲೇನಿಲ್ಲ. ಡೈಲಿ 1000 ರೂಪಾಯಿ 1200 ರೂಪಾಯಿ ಸಂಪಾದನೆ ಮಾಡೋರು ನಾವು. ಅದು 12 ಅವರ್ 14 ಅವರ್ ಗಾಡಿ ಓಡಿಸಿ. ಈ ಥರ ಆದರೆ ಹೆಂಗೆ ಸರ್ ನಾವು ಬದುಕೋದು? ನಮಗೂ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ಹಾಂ, ನಮ್ಮ ಜೀವನ ಹೆಂಗೆ ನಡೆಯೋದು? ನಾವು ಒಬ್ಬರೇ ಸಂಪಾದನೆ ಮಾಡಿ ಒಬ್ಬರೇ ಸಾಕಬೇಕು. ಸರ್ಕಾರ ಏನು ಮಾಡಿದೆ ಹೇಳಿ? ಏನಾದರೂ ಸ್ವಲ್ಪ ಹೌದಪ್ಪ, ಆಟೋ ಡ್ರೈವರು ಬಡವರು ಏನಾದರೂ ಒಂದು ಮಾಡಿ ವ್ಯವಸ್ಥೆ ಮಾಡೋಣ ಅಂತ. ಇಲ್ಲ ಅಂದರೆ ನೋಡಿ, ನೆನ್ನೆ ಹಾಕಿದ್ರು, ಇವತ್ತು ಹಾಕ್ತಾಯಿದ್ರೆ ಬರೀ 500 ರೂಪಾಯಿಗೆ ಹಾಕ್ತಾವ್ರೆ. 500 ರೂಪಾಯಿಗೆ 4 ಲೀಟ್ರ್ 5 ಲೀಟ್ರ್ ಬರುತ್ತೆ. ಮುಂದೆ ಏನು ಮಾಡೋದು ಹೇಳಿ? ಇಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ. ಯಾರು ಏನು ಯೋಚನೆ ಮಾಡಲ್ಲ. ಅಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಇದೆ ಅಲ್ವಾ? ಹೌದಾ ಅಲ್ವಾ? ನಾವು ಓಟ್ ಹಾಕ್ತೀವಿ, ಎಲ್ಲ ಮಾಡ್ತೀವಲ್ವಾ? ಯಾಕೆ ಈ ಥರ ಮಾಡ್ತಾವ್ರಿ ಇವರು? ಏನಾದರೂ ಅದಕ್ಕೊಂದು ಸಮಸ್ಯೆ ಬಗೆಹರಿಸ್ಬೇಕಲ್ವಾ? ಹಾಂ, ಬನ್ನಿ, ಹಂಗೆ ಬನ್ನಿ.